ಇನ್ನು ಸಿದ್ದು ಬಜೆಟ್ಗೆ 4 ಲಕ್ಷ ಕೋಟಿ ಮುಟ್ಟುವಂತ ಸಾಧ್ಯತೆ ಇದೆ. ಬೃಹತ್ ಬಜೆಟ್ನಲ್ಲಿ ಬೆಂಗಳೂರಿಗೆ ಸಿಗೋದೇನು? ಬಜೆಟ್ನಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಬಂಪರ್ ಆಫರ್ ಸಿಗತ್ತಾ? ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ವಿಶೇಷ ಅನುದಾನ ಫಿಕ್ಸ್ ಆಗಾದ್ರೆ ಸಾಲು ಚುನಾವಣೆ ಎಲೆಕ್ಷನ್ ಬಜೆಟ್ ಸಾಧ್ಯತೆನಾ? 7,937 ಕೋಟಿ ಅನುದಾನ ಕೇಳಿರೋ ಬೆಂಗಳೂರು ಪಾಲಿಕೆ. ಮೆಟ್ರೋ 3ನೇ ಹಂತ ಡಬಲ್ ಡೆಕ್ಕರ್ಗೆ ಅನುದಾನ ಸಿಗತ್ತಾ? ಒಂದು ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಐಟಿ ಬಿಟಿ ವಲಯಕ್ಕೆ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಗತ್ತಾ? ಕುತೂಹಲವನ್ನ ಮೂಡಿಸಿದೆ ಸಿಎಂ ಸಿದ್ದರಾಮಯ್ಯನವರ 17ನೇ ಬಜೆಟ್. ಹಲವು ನಿರೀಕ್ಷೆಗಳನ್ನ ಇಟ್ಕೊಳ್ಳಲಾಗಿದೆ. 4 ಲಕ್ಷ ಕೋಟಿಯನ್ನ ಮುಟ್ಟುವಂತ ನಿರೀಕ್ಷೆಗಳು ಕೂಡ ಇರುವಂತದ್ದು. ಹೋದ ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಸರ್ಕಾರ ಸಾಲವನ್ನ ತೆಗೆದುಕೊಳ್ಳುತ್ತೆ ಅಂತ ಹೇಳಿತ್ತು. ಈ ಬಾರಿ ಕೂಡ ಸರ್ಕಾರ ಸಾಲವನ್ನ ತೆಗೆದುಕೊಂಡು ಬಜೆಟ್ ಅನ್ನ ಮಂಡನೆ ಮಾಡುತ್ತಾ? ಸಾಲವನ್ನ ಈ ಬಾರಿನೂ ಕೂಡ ತೆಗೆದುಕೊಳ್ಳುವ ಕುರಿತಾಗಿ ಘೋಷಣೆಯನ್ನ ಮಾಡುತ್ತಾ? ಹೋದ ಬಾರಿ ಘೋಷಣೆ ಮಾಡಿದೆ, ಅದೇ ರೀತಿಯಾಗಿ ಈ ಬಾರಿನೂ ಕೂಡ ಘೋಷಣೆ ಮಾಡುವಂತಹ ಸಾಧ್ಯತೆಗಳಿದೆ. ಈ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಕೂಡ ಅದನ್ನೇ ಟೀಕೆ ಮಾಡಿದೆ. ಈ ಎಲ್ಲಾ ಟೀಕೆಗಳನ್ನ ಮನಸ್ಸಿನಲ್ಲೇ ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯನವರು ಇಂದು ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಕೆಲವೊಂದಷ್ಟು ಕ್ಷೇತ್ರಗಳಿಗೆ ಅನುದಾನವನ್ನ ಕೊಡುವ ನಿಟ್ಟಿನಲ್ಲೂ ಕೂಡ ಯೋಜನೆಯನ್ನ ರೂಪಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ಬಜೆಟ್ ಮಂಡನೆಗೆ 4 ಲಕ್ಷ ಕೋಟಿ ಮುಟ್ಟುವಂತಹ ಸಾಧ್ಯತೆಗಳಿದೆ. ಕೇಂದ್ರ ಸರ್ಕಾರ ಬಜೆಟ್ ಅನ್ನು ಮಂಡನೆ ಮಾಡಿದಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಟೀಕೆಗಳನ್ನ ಮಾಡಿತ್ತು. ಕೃಷಿ ಕ್ಷೇತ್ರಕ್ಕೆ ಅನುದಾನವನ್ನ ಕೊಟ್ಟಿಲ್ಲ, ಹೆಚ್ಚಿನ ಅನುದಾನವನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿಲ್ಲ ಅಂತ. ಆದ್ರೆ ಇದೀಗ ರಾಜ್ಯ ಸರ್ಕಾರ ಬಜೆಟ್ ಅನ್ನು ಮಂಡನೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಈ ಸಂದರ್ಭದಲ್ಲಿ ಟೀಕೆ ಮಾಡಿರುವಂತಹ ಸರ್ಕಾರ ಯಾವ ರೀತಿಯಾಗಿ ಬಜೆಟ್ ಅನ್ನ ಮಂಡನೆ ಮಾಡುತ್ತೆ ಅನ್ನುವಂತ ನಿರೀಕ್ಷೆಗಳು ಹೆಚ್ಚಿನದಾಗಿ ಕಾಡ್ತಾ ಇದೆ. ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ, ಎಲ್ಲಾ ಸೆಕ್ಟರ್ಗಳಲ್ಲೂ ಕೂಡ ಒಂದ್ ಕಡೆನಲ್ಲಿ ಹಲವು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಕೆಲವೊಂದಷ್ಟು ಸೆಕ್ಟರ್ಗಳಲ್ಲಿ. ಈ ಒಂದು ಸಂದರ್ಭದಲ್ಲಿ ಬಜೆಟ್ ಮಂಡನೆ ಯಾವ ರೀತಿ ಆಗತ್ತೆ? ಬಜೆಟ್ನಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಬಂಪರ್ ಆಫರ್ ಏನಾದ್ರೂ ಸಿಗುತ್ತಾ? ಒಂದ್ ಕಡೆನಲ್ಲಿ ಹಲವು ಬೇಡಿಕೆಗಳನ್ನ ಕೂಡ ಇಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ವಿಶೇಷ ಅನುದಾನವನ್ನ ಕೊಡ್ತಾರ? ಹಾಗಾದ್ರೆ ಎಲೆಕ್ಷನ್ ಬರ್ತಿದೆ, ಜಿಬಿ ಎಲೆಕ್ಷನ್ ಬರ್ತಿದೆ, ಹಾಗಾಗಿ ಎಲೆಕ್ಷನ್ ಓರಿಯೆಂಟೆಡ್ ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯನವರು ಮಂಡಿಸ್ತಾರ? ಸ್ಥಳೀಯ ಚುನಾವಣೆಗಳು ಕೂಡ ಹತ್ರ ಬರ್ತಾ ಇದೆ. ಈ ಸ್ಥಳೀಯ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಬಜೆಟ್ ಅನ್ನ ಮಂಡನೆ ಮಾಡ್ತಾರ ಸಿಎಂ ಸಿದ್ದರಾಮಯ್ಯ? ವಿರೋಧ ಪಕ್ಷಗಳ ಟೀಕೆಗಳ ನಡುವೆನೆ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ರಾಜ್ಯ ರಾಜಕೀಯದಲ್ಲಿ ಈಗಾಗಲೇ ಹಲವು ರೀತಿಯಾದಂತಹ ಗೊಂದಲಗಳು ಸೃಷ್ಟಿಯಾಗಿದೆ. ಒಂದ್ ಕಡೆನಲ್ಲಿ ಫಾರಿನ್ ಟ್ರಿಪ್, ಇನ್ನೊಂದ್ ಕಡೆನಲ್ಲಿ ಕುರ್ಚಿ ಜಟಾಪಟಿ. ಇದೆಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆಗೆ ಮುಂದಾಗ್ತಾ ಇರುವಂತದ್ದು. ಹಲವು ರೀತಿಯಾದಂತಹ ನಿರೀಕ್ಷೆಗಳು ಕೂಡ ಕಾಡ್ತಾ ಇದೆ. ಯಾವ ಕ್ಷೇತ್ರಗಳಿಗೆ ಎಷ್ಟು ಅನುದಾನವನ್ನ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯ? ಕ್ಷಣಗಣನೆ ಶುರುವಾಗಿರುವಂತದ್ದು. ಸಿದ್ದು ಲೆಕ್ಕ 2026ಕ್ಕೆ 10-15ಕ್ಕೆ ಸರಿಯಾಗಿ ಬಜೆಟ್ ಮಂಡನೆಯನ್ನ ಮಾಡ್ತಾರೆ. ಎಲೆಕ್ಷನ್ ಹತ್ರ ಬರ್ತಾ ಇರುವಂತಹ ನಿಟ್ಟಿನಲ್ಲಿ ಈ ಓರಿಯೆಂಟೆಡ್ ಏನಾದ್ರೂ ಸಿಎಂ ಸಿದ್ದರಾಮಯ್ಯ ಬಜೆಟ್ ಅನ್ನ ಮಂಡನೆ ಮಾಡ್ತಾರಾ ಅನ್ನುವಂಥ ನಿರೀಕ್ಷೆಗಳು ಕೂಡ ಹೆಚ್ಚಿನದಾಗಿ ಕಾಣ್ತಾ ಇರುವಂತದ್ದು. ಮೆಟ್ರೋ 3ನೇ ಹಂತ ಡಬಲ್ ಡೆಕ್ಕರ್ಗೆ ಈಗಾಗಲೇ ಕೆಲವೊಂದಷ್ಟು ಬೇಡಿಕೆಗಳನ್ನ ಕೂಡ ಇಡ್ಲಾಗಿದೆ. ಈ ಸಂದರ್ಭದಲ್ಲಿ ಅದಕ್ಕೆ ಅನುದಾನವನ್ನೇನಾದ್ರೂ ಸಿಎಂ ಸಿದ್ದರಾಮಯ್ಯನವರು ಕೊಡ್ತಾರ? 1 ತಿಂಗಳಿನಿಂದ ಸತತವಾಗಿ ಮೀಟಿಂಗ್ಗಳನ್ನ ಮಾಡಿದ್ದಾರೆ, ಪೂರ್ವಭಾವಿ ಸಭೆಯನ್ನ ಮಾಡಿದ್ದಾರೆ. ಪೂರ್ವಭಾವಿ ಸಭೆಯಲ್ಲಿ ಇಲಾಖಾವಾರು, ಸಂಘಟನಾವಾರು ಇದರಲ್ಲೂ ಕೂಡ ಎಲ್ಲ ಸೆಕ್ಟರ್ಗಳಲ್ಲೂ ಕೂಡ ಅನುದಾನವನ್ನ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಕೆಲವೊಂದಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ, ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಹೋರಾಟಗಳು ಕೂಡ ಆಗಿತ್ತು, ಸಾಲು ಪ್ರತಿಭಟನೆಗಳಾಗಿತ್ತು. ಇನ್ನು ರೈತರಿಗೆ ಆರ್ಥಿಕವಾಗಿ ಅನುಕೂಲವಾಗೋ ಯೋಜನೆಗೆ ಬೇಡಿಕೆ. ರೈತರು ಬೆಳೆದ ವಿಮೆಗಳಿಗೆ ವಿಮೆ ಜಾರಿಗೆ ಒತ್ತಾಯವನ್ನ ಕೂಡ ಈ ಸಂದರ್ಭದಲ್ಲಿ ಮಾಡಿರುವಂತದ್ದು. ಬೆಳೆದ ಬೆಳೆಗಳನ್ನ ಮಾರುಕಟ್ಟೆಗೆ ಸಾಗಿಸಲು ಟೋಲ್ ರಹಿತ ವ್ಯವಸ್ಥೆಯನ್ನ ಕಲ್ಪಿಸ್ತಾರ? ವಿವಿಧ ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡುವುದು. ಕೃಷಿ ವಲಯಕ್ಕೆ ನಿರೀಕ್ಷೆಗಳು ಕೂಡ ಹೆಚ್ಚಾಗಿದೆ. ರೈತರು ಬೆಳೆದಂತಹ ವಿಮೆಗಳಿಗೆ
ಬೆಳೆಗಳಿಗೆ ವಿಮೆ ಜಾರಿಗೆ ಒತ್ತಾಯವನ್ನು ಕೂಡ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ವಿವಿಧ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡೋದಾಗಿರಬಹುದು. ರೈತರು ಕೂಡ ಹೆಚ್ಚಿನ ನಿರೀಕ್ಷೆಗಳನ್ನ ಈಗಾಗಲೇ ರೈತರು ಕೆಲವೊಂದಷ್ಟು ರೀತಿಯಾದಂತಹ ಹೋರಾಟಗಳನ್ನ ಕೂಡ ಮಾಡಿದ್ದಾರೆ. ಒಂದ್ ಕಡೆನಲ್ಲಿ ಇವರು ಬೆಳೆದಂತ ಬೆಳೆಗಳಿಗೆ ಬೆಂಬಲ ಬೆಲೆಗಳನ್ನ ಕೊಡ್ತಾ ಇಲ್ಲ ಸರ್ಕಾರ. ಹಾಗಾಗಿ ಬೆಂಬಲ ಬೆಲೆಯನ್ನ ನೀವು ಕೊಡಬೇಕು, ಯಾಕೆ ಕೊಡ್ತಾ ಇಲ್ಲ? ಇನ್ನು ಮಳೆ ಬಂದಂತಹ ಸಂದರ್ಭದಲ್ಲಿ, ಬರಗಾಲ ಬಂದಂತಹ ಸಂದರ್ಭದಲ್ಲಿ ಬೆಳೆ ನಾಶ ಆಗಿದೆ. ಈ ಸಂದರ್ಭದಲ್ಲಿ ಏನ್ ಮಾಡಬೇಕು? ಹಾಗಾಗಿ ಬೆಂಬಲ ಬೆಲೆಯನ್ನ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಕೃಷಿ ವಲಯಕ್ಕೆ ಹೆಚ್ಚಿನ ನಿರೀಕ್ಷೆಗಳು ಕೂಡ ಇದೆ. ಹಾಗಾಗಿ ಈ ಕೃಷಿ ವಲಯಕ್ಕೆ ಯಾವ ರೀತಿಯಾದಂತಹ ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಮಂಡಿಸ್ತಾರೆ, ಯಾವ ಅನುದಾನವನ್ನ ಕೊಡ್ತಾರೆ, ಎಷ್ಟು ಅನುದಾನವನ್ನ ಎತ್ತಿಟ್ಟಿದ್ದಾರೆ, ಈ ಕುರಿತಾಗಿ ಆರ್ಥಿಕ ಇಲಾಖೆ ಒಟ್ಟಿಗೆ ಈಗಾಗಲೇ 1 ತಿಂಗಳಿನಿಂದ ಚರ್ಚೆಯನ್ನ ಕೂಡ ಸುದೀರ್ಘವಾಗಿ ಮಾಡಿರುವಂಥದ್ದು. ಎಲ್ಲ ಸುದೀರ್ಘವಾದಂತಹ ಚರ್ಚೆ ಆದ ನಂತರ ಕೃಷಿ ವಲಯಕ್ಕೆ ಎಷ್ಟು ಅನುದಾನವನ್ನ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯ ಅನ್ನುವಂಥ ನಿರೀಕ್ಷೆಗಳು ಕೂಡ ಹೆಚ್ಚಾಗಿದೆ. ಕಾವೇರಿ 6ನೇ ಹಂತದ ಯೋಜನೆಯನ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಕುಡಿಯುವ ನೀರಿಗೆ ಶಾಶ್ವತ ಪರಿಹಾರವನ್ನ ನೀಡುವ ನಿರೀಕ್ಷೆ ಕೂಡ ಹೆಚ್ಚಿನದಾಗಿ ಕಾಡಿಸ್ತಾ ಇದೆ. ಇನ್ನು ರಾಜಕಾಲುವೆಗಳ ಅಭಿವೃದ್ಧಿಗೆ ವಿಶೇಷ ನಿಧಿಯನ್ನ ಘೋಷಣೆ ಮಾಡ್ತಾರಾ ಸಿಎಂ ಸಿದ್ದರಾಮಯ್ಯ? ಈ ಒಂದು ಸಂದರ್ಭದಲ್ಲಿ ಐಟಿ ಬಿಟಿ ವಲಯಕ್ಕೆ ತೆರಿಗೆ ವಿನಾಯಿತಿಯನ್ನ ಕೊಡ್ತಾರಾ? ಸ್ಟಾರ್ಟ್ಅಪ್ಗಳ ಉತ್ತೇಜನಕ್ಕೆ ಒತ್ತನ್ನ ಕೊಡ್ತಾರಾ? ಹೀಗೆ ಹಲವು ಕುತೂಹಲಗಳಿಗೆ ಸಿಎಂ ಸಿದ್ದರಾಮಯ್ಯನವರ ಈ ಬಜೆಟ್, ದಾಖಲೆಯ ಬಜೆಟ್ ನಿರೀಕ್ಷೆಗಳನ್ನ ಹುಟ್ಟಿಸಿರುವಂಥದ್ದು, ದಾಖಲೆಯ ಬಜೆಟ್ ಅನ್ನ ಮಂಡಿಸ್ತಾ ಇರುವಂಥದ್ದು. ಸಾರಿಗೆ ಕ್ಷೇತ್ರಕ್ಕೂ ಕೂಡ ಅನುದಾನವನ್ನ ಕೊಡಬೇಕು ಅಂತ ಈಗಾಗಲೇ ಹೋರಾಟವನ್ನ ಕೂಡ ಮಾಡಲಾಗಿದೆ. ಒಂದ್ ಕಡೆನಲ್ಲಿ ಸಾರಿಗೆ ನೌಕರರು ಕೂಡ ಹೋರಾಟವನ್ನ ಮಾಡಿದ್ದಾರೆ, ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರತಿಭಟನೆಯನ್ನ ರಾಜ್ಯದಾದ್ಯಂತ ಮಾಡುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡೋದಕ್ಕೆ ಕೂಡ ಹೋದ್ರು. ಆ ಸಂದರ್ಭದಲ್ಲಿ ಬಜೆಟ್ ಮಂಡನೆ ಆಗಲಿ, ಬಜೆಟ್ ಮಂಡನೆ ಆದ ನಂತರ ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಆ ನಿರ್ಧಾರದ ಮೇಲೆ ನಾವು ಹೋರಾಟವನ್ನ ಮುಂದುವರಿಸೋಣ ಅಂತ ಸಾರಿಗೆ ನೌಕರರು ತಾವು ತೆಗೆದುಕೊಂಡಂತಹ ನಿರ್ಧಾರವನ್ನ ಹಿಂತೆಗೆದುಕೊಳ್ತಾರೆ. ಹಾಗಾಗಿ ಕೆಲವೊಂದಷ್ಟು ಕ್ಷೇತ್ರಗಳಿಗೆ ನಿರೀಕ್ಷೆಗಳು ಹೆಚ್ಚಿನದಾಗಿದೆ. ಸಿಎಂ ಸಿದ್ದರಾಮಯ್ಯ ಇದನ್ನೆಲ್ಲ ಮನದಲ್ಲಿ ಇಟ್ಕೊಂಡಿದ್ದಾರೆ. ಆರ್ಥಿಕ ಇಲಾಖೆಯೊಟ್ಟಿಗೆ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಕೆಲವೊಂದಷ್ಟು ಕ್ಷೇತ್ರಗಳಿಗೆ ಅನುದಾನವನ್ನ ಕೊಡಬೇಕು ಅಂತ ಅಂದ್ರೆ ಆರ್ಥಿಕ ಇಲಾಖೆಯಲ್ಲಿ ಇರುವಂತಹ ಹಣಕಾಸಿನ ಬಗ್ಗೆ ಕೂಡ ಯೋಚನೆಯನ್ನ ಮಾಡಬೇಕಾಗತ್ತೆ. ವಿರೋಧ ಪಕ್ಷಗಳು ಟೀಕೆಯನ್ನ ಮಾಡಿದ್ದಾವೆ ಈಗ ಆಲ್ರೆಡಿ. ಸಾಲದ ಬಜೆಟ್ ಅನ್ನ ಈ ಬಾರಿನೂ ಕೂಡ ಸಿಎಂ ಸಿದ್ದರಾಮಯ್ಯ ಘೋಷಣೆಯನ್ನ ಮಾಡ್ತಾರೆ ಅಂತ. ಹಾಗಾಗಿ ಹೋದ ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಸಾಲವನ್ನ ತೆಗೆದುಕೊಳ್ಳೋದಾಗಿ ಘೋಷಣೆಯನ್ನ ಮಾಡಿದ್ರು. ಈ ಬಾರಿನೂ ಕೂಡ ಸಾಲವನ್ನ ತೆಗೆದುಕೊಳ್ಳುವ ಕುರಿತಾಗಿ ಘೋಷಣೆಯನ್ನ ಮಾಡ್ತಾರಾ ಅನ್ನುವಂಥ ನಿರೀಕ್ಷೆಗಳು ಹೆಚ್ಚಾಗಿದೆ. ಈ ಬಾರಿ ಬಜೆಟ್ನಲ್ಲಿ ಇವರು ತಂದಿರುವಂತಹ 5 ಗ್ಯಾರಂಟಿ ಸ್ಕೀಮ್ಗಳನ್ನ ಪರಿಷ್ಕರಣೆ ಮಾಡಬೇಕು, ಅದಕ್ಕೆ ಹೆಚ್ಚಿನದಾಗಿ ಒತ್ತನ್ನ ಕೊಡಬಾರ್ದು ಅಂತ ಸ್ವಪಕ್ಷದಿಂದಲೂ ಕೂಡ ಟೀಕೆಗಳು ಬಂದಿತ್ತು, ವಿರೋಧ ಪಕ್ಷಗಳಿಂದಲೂ ಕೂಡ ಟೀಕೆಗಳನ್ನು ಬಂದಿತ್ತು. ಇದೆಲ್ಲವನ್ನ ಕೂಡ ಗಮನದಲ್ಲಿಟ್ಕೊಂಡು ಅದನ್ನ ಹೊರತುಪಡಿಸಿ ಇನ್ಯಾವುದಾದ್ರೂ ಸ್ಕೀಮ್ಗಳನ್ನ ಜಾರಿಗೆ ತರುವಂತ ನಿರೀಕ್ಷೆಗಳಿದೆಯಾ ಅನ್ನುವಂಥ ಹಲವು ಕುತೂಹಲಗಳು ಕೂಡ ಈ ಸಂದರ್ಭದಲ್ಲಿ ಎದುರಾಗ್ತಾ ಇರುವಂಥದ್ದು. ಆರೋಗ್ಯ ಕ್ಷೇತ್ರಕ್ಕೂ ಕೂಡ ಈ ಸಂದರ್ಭದಲ್ಲಿ ನಿರೀಕ್ಷೆಗಳು ಹೆಚ್ಚದಾಗಿದೆ. ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಹೋರಾಟಗಳನ್ನು ಮಾಡಲಾಗಿದೆ. ಅಲ್ಲಿ ಕೆಲವೊಂದಷ್ಟು ಅನುದಾನವನ್ನ ಕೊಡಬೇಕು, ಅವರ ಬೇಡಿಕೆಗಳನ್ನ ಕೂಡ ಇಡಲಾಗಿತ್ತು ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ. ಹಾಗಾಗಿ ಆರೋಗ್ಯ ಕ್ಷೇತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಯಾವ ರೀತಿಯಾದಂಥ ಬಜೆಟ್ ಅನ್ನ ಮಂಡಿಸ್ತಾರೆ, ಹೇಗೆ ಅನುದಾನವನ್ನ ಕೊಡ್ತಾರೆ, ಸರ್ಕಾರದ ಬೊಕ್ಕಸ ಎಷ್ಟೇ ಖಾಲಿಯಾಗಿದ್ರೂ ಕೂಡ ಎಲ್ಲಾ ಕ್ಷೇತ್ರಗಳನ್ನು ಕೂಡ ಗಮನದಲ್ಲಿಟ್ಕೊಂಡು ಈ ಬಾರಿಯ ಬಜೆಟ್ ಅನ್ನ ಮಂಡಿಸಬೇಕಾಗತ್ತೆ ಸಿಎಂ ಸಿದ್ದರಾಮಯ್ಯ.